ಮಾತಿನ ಬರದಲ್ಲಿ ಪ್ರಸಾದ ಕೊಡೋದನ್ನೇ ಮರ್ತೆ. ಒಂದು ನಿಮಿಷ ತೆಗೆದುಕೊಳ್ಳೋ ಪ್ರಸಾದವನ್ನು. ಏನ್ರಿದು ನಿಮ್ಮ ಕೈಯಲ್ಲಿ ರಕ್ತದ ಕಲೆ? ಏನಾಗಿದೆ ನಿಮ್ಮ ಕೈಗೆ? ಹೇಳಿ ಸ್ವಾಮಿ, ಹೇಳಿ. ಗಾಬರಿ ಆಗಬೇಡ ಶಬರಿ, ಗಾಬರಿ ಆಗಬೇಡ. ಇದೆಲ್ಲ ನಮ್ಮಂತ ಬಡ ರೈತರಿಗೆ ಆ ದೇವರು ಕೊಟ್ಟ ಬಹುಮಾನ, ದೈವ ತಂದ ದುರಂತ. ಹೀಗೆಲ್ಲ ಹೇಳಿದ್ರಿ ನನಗೆ ಅರ್ಥ ಆಗೋದಿಲ್ಲ ರೀ. ಅದೇನು ಅಂತ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳಿ. ಗಂಡನೇ ದೇವರೆಂದು ನಂಬಿ ಪೂಜಿಸುತ್ತಿರುವ ಹೆಣ್ಣು ಬಾಲಿಯಾದ ನಿನ್ನ ಹತ್ತಿರ ಸಂಗತಿಯನ್ನು ಹೇಳದೆ ಮತ್ತಾರ ಹತ್ತಿರ ಹೇಳಲೆ ಶಬರಿ? ನಮ್ಮ ಮೇಲಿನ ದ್ವೇಷಕ್ಕಾಗಿ ನಮ್ಮ ಊರಿನ ಗೌಡನಾದ ದೇಸಾಯಿ ಗೌಡ ತಮ್ಮ ಆಳುಗಳನ್ನು ಕಳಿಸಿ ಬೆಳೆ ತುಂಬಿ ನಿಂತ 1 ಎಕರೆ ಹತ್ತಿ ಬೆಳೆಯನ್ನು ಹರಿಗಿಸಿ ನಾಶ ಮಾಡಿದ್ದಾನೆ ಶಬರಿ, ನಾಶ ಮಾಡಿದ್ದಾನೆ. ದೇವ್ರಿ, ಯಾಕಪ್ಪ ನಮಗೆ ಯಾಕೆ ಇಂಥ ಆಗ್ಲಿ ಪರೀಕ್ಷೆ? ನಾವೇನ್ ತಪ್ಪು ಮಾಡ್ತೀವಿ ಅಂತ ನಮ್ಮನ್ನು ಇಷ್ಟೊಂದು ಎಡಬಿಡದೆ ಕಾಡುತ್ತಿರುವೆ? ಹೇಳು ತಂದೆ, ಹೇಳು. ಸುರಿಸದಿರು ಶಬರಿ ನಿನ್ನ ಕಣ್ಣೀರಿನ ಸಾಗರವನ್ನು ನಮ್ಮಂತ ಬಡ ರೈತರ ಕಣ್ಣಿಗೆ ಕರಿಗಿ ಸಣ್ಣಗಲರನು ನಿನ್ನ ದೇವರು ಶ್ರೀಮಂತರ ಹರಿಸುವ ಹಣದ ಸಾಗರಕ್ಕೆ ಸಾಗಿ ಶಿರನಾಗುತ್ತಾನೆ ನಿನ್ನ ಕಲ್ಲು ದೇವರು. ಆ ದೇಸಾಯಿ ಗೌಡ ಮಾಡಿದ ಅನ್ಯಾಯಕ್ಕಾಗಿ ದೇವರನ್ನು ನಿಂದಿಸಿ ಮಾತನಾಡಿದರೆ ಏನೂ ಪ್ರಯೋಜನವಿಲ್ಲ. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ಮಾಡಿಕೊಳ್ಳಬಹುದು? ಈ ಸಲ ಬರುವವರ ಲಕ್ಷ್ಮಿ ಬೆಳೆಯಲ್ಲಿ ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಿ ಇನ್ನೊಬ್ಬ ತಮ್ಮನಾದ ಸಂಪತ್ತನ್ನು ಓದ ಮುಗಿದ ಮೇಲೆ ಅವನಿಗೆ ಯಾವುದಾದರೂ ಒಂದು ಒಳ್ಳೆಯ ನೌಕರಿ ಹಚ್ಚಬೇಕೆಂದು ಅಪಾರ ನಂಬಿಕೆ ಇಟ್ಟ ಈ ಬಡ ರೈತ ಸತ್ಯವಂತನ ಕನಸು ನುಚ್ಚು ನೂರಾಗಿ ಹೋಯ್ತು ಶಬರಿ, ನುಚ್ಚು ನೂರಾಗಿ ಹೋಯ್ತು. ಹೋಗ್ಲಿ ಬಿಡಿ ಸ್ವಾಮಿ, ನನ್ನ ಮೈದುನ ಬರೋ ಹೊತ್ತಾಯ್ತು. ನಾನು ಮೊದಲು ಹೋಗಿ ಅಡುಗೆ ಸಿದ್ಧತೆ ಮಾಡ್ತೀನಿ. ಅವ್ನು ಬಂದ್ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ. ಸತಿ ಶಬರಿ, ನಾನೊಂದು ಮಾತು ನಡೆಸಿಕೊಡ್ತೀಯಾ? ಒಂದು ಮಾತಿಗೆ ಸ್ವಾಮಿ, ನೀವು 100 ಮಾತು ಹೇಳಿದ್ರು ಕೂಡ ನಾನು ನಡೆಸಿಕೊಡ್ತೀನಿ. ಹೇಳಿ, ಅದೇನು ಅಂತ ಹೇಳಿ. ಶಬರಿ, ನಮ್ಮ ಹೊಲದಲ್ಲಿ ಆ ಹತ್ತಿ ಹರಿಗಿಸಿದ ಘಟನೆ ಬಗ್ಗೆ ನನ್ನ ಕೈ ಸುಟ್ಟ ವಿಷಯ ಗಂಡು ಗಲಿಗಳಾದ ನನ್ನ ತಮ್ಮಂದಿರಿಗೆ ಮುಂದೆ ಹೇಳಬೇಡ ಶಬರಿ, ಹೇಳಬೇಡ. ಮುಂದೆ ಸಮಯ ಬಂದಾಗ ನಾನೇ ತಿಳಿಸಿ ಹೇಳುತ್ತೇನೆ. ಆಯ್ತು ಸ್ವಾಮಿ, ನಿಮ್ಮ ಆಜ್ಞೆಯಂತೆ ಈ ವಿಷಯವನ್ನು ಯಾವುದೇ ಕಾರಣಕ್ಕೂ ನಾನು ಮೈದುನರ ಮುಂದೆ ಹೇಳುವುದಿಲ್ಲ, ಸರಿನಾ? ಅಣ್ಣ ಅತ್ತಿಗೆ ಹರ ಹರ ಎಂದು ವರ ಕೇಳಲು ಹೋದರೆ ಅರು ಇಲ್ಲದ ನಿನ್ನ ಹರ ಏನೆಂದು ವರ ಕಟ್ಟ ಗೊತ್ತೇನಣ್ಣ? ತ್ಯಾಗಿಗೆ ಭಕ್ತಿ ಕೊಟ್ಟ, ಯೋಗಿಗೆ ಶಕ್ತಿ ಕೊಟ್ಟ, ಆದ್ರ ನನ್ಗೇನು ಕೊಟ್ಟಣ್ಣ ನಿನ್ನ ಹರ? ಏ ಹರ, ನೀನು ಕಲ್ಲಿನ ಗರ್ಭಗುಡಿಯಿಂದ ಬಂದಿರ್ಬೋದು, ಆದ್ರೆ ನಾನು ನನ್ನ ಹೆತ್ತ ತಾಯಿಯ ಗರ್ಭಗುಡಿಯಿಂದ ಬಂದಿರುವೆ. ಲೇ ಹರ, ನೀನು ಹಣೆ ಮೇಲೆ ಈ ಬುದ್ಧಿ ಹಚ್ಚಿ ಕೈಯಲ್ಲಿ ಡಂಬುರ್ಗ ಹಿಡಿದು ತಕತೈ ತಕತೈ ಅಂತ ನೃತ್ಯ ಮಾಡುವ ಮೃತ್ಯುಂಜಯ ನೀನು. ಆದ್ರೆ ನಾನು ಹಣೆ ಮೇಲೆ ರಕ್ತದ ತಿಲಕವನ್ನು ಹಚ್ಚಿ ಈ ರಣರಂಗದಲ್ಲಿ ಎದುರಾಗಿ ಬರುವ ವೈರಿಗಳ ರುಂಡವನ್ನು ಕಡಿದು ಅವರ ರಕ್ತದಿಂದಲೇ ಸ್ನಾನ ಮಾಡುವ ಆ ಶ್ರೀರಾಮನ ಭಕ್ತ ನಾನು. ಏರ ಈ
ಭೂಮಿ ಮೇಲೆ ಹೆಣ್ಣನ್ನು ಸೃಷ್ಟಿ ಮಾಡಿದೆ. ಆ ಹೆಣ್ಣಿಗೆ ಆದಿಶಕ್ತಿ, ಪರಾಶಕ್ತಿ, ಮಹಾಶಕ್ತಿ ಎಂದು ಹೆಸರಿಟ್ಟೆ. ಅಂತ ಹೆಣ್ಣಿನಿಂದಲೇ ನನ್ನ ಮನುಷ್ಯಾಸುನ, ಅಂತ ಹೆಣ್ಣಿನಿಂದಲೇ ನನ್ನ ದುರ್ಗಾಶಾಸನ, ಅಂತ ಹೆಣ್ಣಿನಿಂದಲೇ ನನ್ನ ಜನನ, ಅಂತ ಹೆಣ್ಣಿನಿಂದಲೇ ನನ್ನ ಮರಣ. ಅಣ್ಣ ಕಡಕ್ ರೊಟ್ಟಿ ತಿಂದ್ರೆ ಸಪ್ಪಳಾಗಿರ್ಬೇಕ. ಕರ್ದೇವಿ ಮಲ್ದೇವಿ ನಾಟ್ಯ ಸಂಘ ಶುಕ್ರವಾರ ನಾಟಕ ಚಾಲು ಆದ್ರೆ RCB ಮ್ಯಾಚ್ ನಡೆದಂಗಾಗಿರ್ಬೇಕ. ತೇಜ್ ಹತ್ತಿ ಸಂಪತ್ ಕುಮಾರ್ ಡೈಲಾಗ್ ಹೊಡೆದ್ರ ವಿರಾಟ್ ಕೊಹ್ಲಿ 6 ಹೊಡೆದಂಗಾಗಿರ್ಬೇಕ. ಅಣ್ಣ ಅತ್ತಿಗೆ ಬಾ ಸೋದರ ಸಂಪತ್, ಈಗ ಬಂದಯ್ಯ? ಹೌದಣ್ಣ, ಈಗ ತಾನೇ ಬಂದೆ. ಮೈದನ, ಪರೀಕ್ಷೆನ ಚೆನ್ನಾಗಿ ಬರ್ದಿರ್ವೆ ತಾನೇ? ಚೆನ್ನಾಗಿ ಬರ್ದಿದ್ದೇನೆ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಹೌದು ಬಿಡಪ್ಪ, ನೀನು ಪರೀಕ್ಷೆಯಲ್ಲಿ 6 ಬರ್ದಂಗೆ ಆಗಿರ್ಬೇಕಲ್ಲ. ಟೀಚರ್ ಕೂಡ ನನಗೆ ಸ್ಪೆಷಲ್ ಒಂದು ಮಾರ್ಕ್ಸ್ ಹಾಕಿದ್ದಾಳೆ ಅತ್ತಿಗೆ. ಹೌದೇನಪ್ಪ? ನನ್ನ ಮೈದ್ ಬಾ ಶಾನೆ ಆಯ್ತು. ಸೋದರ ಸಂಪತ್, ಏನಾಯ್ತಪ್ಪ ನಿನ್ನ ಪರೀಕ್ಷೆಯ ಫಲಿತಾಂಶ? ಅಣ್ಣ, ಕಲೆ ಹುಟ್ಟೋದು ಕರ್ನಾಟಕದಲ್ಲಿ, ಶಿಲೆ ಹುಟ್ಟೋದು ಮಹಾರಾಷ್ಟ್ರದಲ್ಲಿ, ವಿದ್ಯೆ ಹುಟ್ಟೋದು ಈ ಜಂಬಗಿ ಬಿಕೆ ಗ್ರಾಮದಲ್ಲಿ, ಅದು ಆ ಮಾರುತೇಶ್ವರ ಪಾದಚರಣದಲ್ಲಿ. ಅಣ್ಣ, ಆ ಮಾರುತೇಶ್ವರ ದಯದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಥಮ ಸ್ಥಾನ ಬಂದಿದ್ದಾನ ನಾಯಿ ನನ್ನ ತಮ್ಮ. ಅಷ್ಟೇ ಅಲ್ಲದೆ ಧಾರವಾಡ ಯೂನಿವರ್ಸಿಟಿ ಕಾಲೇಜಿನಲ್ಲಿ TCH ಎಕ್ಸಾಮ್ ಅನ್ನು ಮುಗಿಸಿ ಶಿಕ್ಷಕನಾಗೂ ಎಲ್ಲ ಅರ್ಹತೆಯನ್ನು ಪಡೆದುಕೊಂಡು ನಿಮ್ಮ ಮುಂದೆ ನಿಂತಿರುವೆ ನಾ. ಆಶೀರ್ವಾದ ಮಾಡು. ಎದ್ದೇಳು ಸೋದರ, ಎದ್ದೇಳು. ಬಡ ಕುಟುಂಬದಲ್ಲಿ ಜನಿಸಿದ ಕುವರ ನೀನಾದರೂ ಕುಬೇರನಾಗುವ ಕಾಲ ಬಂದಾಯ್ತಪ್ಪ, ಕುಬೇರನಾಗುವ ಕಾಲ ಬಂದಾಯ್ತು. ಅಣ್ಣ, ಕುಬೇರನಾಗಬೇಕೆಂಬುವ ಯಾವ ಆಸೆಯೂ ಈ ನಿನ್ನ ತಮ್ಮನಿಗಿಲ್ಲ. ಈ ನಿನ್ನ ತಮ್ಮನ ತಲೆಯಲ್ಲಿರುವುದು ಒಂದೇ, ಧರ್ಮದಿಂದ ಬದುಕೋದನ್ನು ಬಿಟ್ಟು ಅಧರ್ಮದಿಂದ ಬದುಕುತ್ತಿರುವ ಚಂಡ ನನ್ನ ಮಕ್ಕಳಿಗೆ ಮಿಂಡ ಹುಲಿಯಾಗಿ ಅಬಲೆಯರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವ ಕೆಟ್ಟ ಕಾಮುಕ ಸುಳ್ಳ ಮಕ್ಕಳಿಗೆ ಗಂಡು ಹುಲಿ ನಾನಾಗಿ. ಅಷ್ಟೇ ಅಲ್ಲ ಅತ್ತಿಗೆ, ಅಣ್ಣನಿಲ್ಲದ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ. ಅಣ್ಣ, ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ನಿಸ್ವಾರ್ಥ ನಾನಾಗಿ. ಅಣ್ಣ, ಸತ್ಯ, ನ್ಯಾಯ, ನೀತಿ, ಧರ್ಮ ಇವುಗಳನ್ನು ಎಲ್ಲ ಮರೆತು ಅಟ್ಟಹಾಸದಿಂದ ಮೆರೆತಿರುವ ಕೆಟ್ಟ ಶ್ರೀಮಂತರಿಗೆ ರೊಚ್ಚಿಗೆದ್ದ ಚಿರತೆಯಾಗಿ ಅತ್ತಿಗೆ ಸಾಲ ಕೊಟ್ಟು ಬಡ್ಡಿ ಎಣೆಯುವುದಲ್ಲಿ, ಸಾಲ ಕೊಟ್ಟು ಬಡ್ಡಿ ಎಣೆಯುವುದಲ್ಲಿ ಬಡವರ ಜೀವನವನ್ನು ಇರುತ್ತಿರುವ ಬಡ್ಡಿ ಸುಳ್ಳೆ ಮಕ್ಕಳನ್ನು, ಅವರ ಜೀವನವನ್ನು ಛಿದ್ರಗೊಳಿಸಿ ಈ ಜಗ ಮೆಚ್ಚಿದ ಮಗನಾಗಿ ಬಾಳ್ತೇನೆ ಅತ್ತಿಗೆ. ಏನ ಪಾದದಾನೆಗೂ ಸತ್ಯ. ಎದ್ದೇಳು ಮೈದುನ, ಎದ್ದೇಳು. ನೀನು ಆಡೋ ಒಂದೊಂದು ಮಾತನ್ನು ಕೇಳ್ತಾ ಇದ್ರಿ, ನಿನ್ನನ್ನು ಓದಿಸಿದ್ದಕ್ಕೂ ಈ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ನನಗಂತೂ ತುಂಬಾನೇ ಹೆಮ್ಮೆ ಆಗ್ತಿದೆ ನೋಡಪ್ಪ. ಹಾ, ಇರಲಿ ಅತ್ತಿಗೆ. ಅತ್ತಿಗೆ, ಅಣ್ಣನ ಮುಖ ಯಾಕೋ ಸಪ್ಪಗಾಗಿದೆಯಲ್ಲ, ಯಾಕನ್ನ ಮೈಯಲ್ಲಿ ಹುಷಾರಿಲ್ವಾ? ಹುಷಾರಾಗಿದ್ದೇನೆ ಸೋದರ, ಹೊಲದಿಂದ ಕೆಲಸ ಮಾಡಿ ಈಗ ಬಂದಿರುವೆ, ಅದಕ್ಕೆ ಮುಖ ಸ್ವಲ್ಪ ಸಪ್ಪಗಾಗಿದೆಯಪ್ಪ. ಹೌದಾ? ಇರಲಿ ಹಾಗಾದರೆ. ಅತ್ತಿಗೆ, ಈ ದುಷ್ಟ ಸಮಾಜದಲ್ಲಿ ದುಷ್ಟರನ್ನು ಹರಿದು ತಿನ್ನುವ ಸಿಂಹದ ಮರಿ. ಅಷ್ಟೇ ಅಲ್ಲ ಅತ್ತಿಗೆ, ಈ ಕನ್ನಡ ನಾಡಲ್ಲಿ ಜನಿಸಿರುವ ಕ್ರಾಂತಿಯೋಗಿ ಬಸವಣ್ಣನಾಗಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾಗಿ, ವೀರ ಸಿಂಧೂರ ಲಕ್ಷ್ಮಣನಂತೆ ಬಾಳುವ ಆ ನನ್ನ ಎರಡನೇ ಅನ್ನ ಜಮದಗ್ನಿಯಲ್ಲಿ ಹೋಗಿರುವ ನೋಡಪ್ಪ ಮೈದುನ, ನೆನೆದವರ ಮನದಲ್ಲಿ ಕರೆದವರ ಕಣ್ಮುಂದೆ ಎನ್ನುವಂತೆ ನನ್ನ ಮೈದುನ ಜಮದಗ್ನಿ ಬಂದೇ ಬಿಟ್ಟ ನೋಡಪ್ಪ. ಬಾದು ಬಾದು ಹೇ ಕೃಷ್ಣ ಬಾದು. ಅಣ್ಣ, ಅತ್ತಿಗೆ. ಬಾರಪ್ಪ ಮೈದುನ, ಈಗ ಬಂದೀನಪ್ಪ. ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಸೋದರ ಸಂಪತ್, ನೀನ್ ಯಾವಾಗ ಬಂದೆಯಪ್ಪ?
ಅಣ್ಣ ನಾನು ಬಂದು ತುಂಬ ಹೊತ್ತಾಯ್ತಣ್ಣ. ಏನಾಯ್ತು ಸೋದರ, ನೀನು ಜೋಡೆತ್ತಿನ ಚಕ್ರಿ ರೇಸಿಗೆಂದು ಹೋದ ವಿಷಯ? ಹೋದ ಕೆಲಸ ಸಕ್ಸಸ್ ಮಾಡದೆ ಹಿಂತಿರುಗಿ ಬಂದಿದ್ದು ವೀರ ಕೇಸರಿಯಾದ ಈ ಜಮದಗ್ನಿ ಜಾಯಮಾನದಲ್ಲಿ ಬಂದಿಲ್ಲ, ಮುಂದೆ ಬರೋದೂ ಇಲ್ಲ. ಅಣ್ಣ, ಪ್ರತಿ ಸಲದಂತೆ ಈ ಸಲವೂ ಕೂಡ ತಾಯಿ ಕರಿದೇವಿ ಮಳಿದೇವಿ ಹಾಗೂ ಜೋಡ ಹನುಮಾನ ಹೋಕ್ಕಳಿ ನಿಮಿತ್ತವಾಗಿ ಜೋಡೆತ್ತಿನ ರೇಷನ್ ಚಕಡಿಯ ರೇಷನನ್ನು ಹಮ್ಮಿಕೊಂಡಿದ್ದ ಸಲುವಾಗಿ ನಾನು ಮೇಷದ ನನ್ನ 2 ಎತ್ತುಗಳು ಸುತ್ತು 7 ಹಳ್ಳಿಯ ಸರ್ದಾರ್ ನೆನೆಸಿಕೊಂಡ್ರು ಆ ದೇಸಾಯಿಗೌಡನ ಎತ್ತವನ್ನು ಸೋಲಿಸಿ ಕಡೆ ಕಿತ್ತು ತಂದಿದ್ದಾವೆ ಆಶೀರ್ವದಿಸಿ ಅತ್ತಿಗೆ. ಅಣ್ಣ, ಅಂದರೆ ನೀನು ಆ ಚಕ್ಕಡಿ ರೇಸಿನಲ್ಲಿ ಗೆದ್ದು ಜಯಶಾಲಿಯಾಗಿ ಬಂದಿರುವೆಯಾ? ಗೆದ್ದ ಬರೋದರಲ್ಲಿ ಸಂದೇಹವಿಲ್ಲ ಸೋದರ. ಪ್ರತಿ ಸಲದಂತೆ ಈ ಸಲವೂ ಕೂಡ ತಾಯಿ ಕರಿದೇವಿ ಮಲ್ದೇವಿ ಹಾಗೂ ಜೋಡಣ ಮಾಡುವ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರೋ ಜೋಡೆತ್ತಿನ ಚಕಡಿ ರೇಸಿನಲ್ಲಿ ನಾನು ಮೇಷದ ನನ್ನ 2 ಎತ್ತುಗಳು ಸುತ್ತು 7 ಹಳ್ಳಿಯ ಸರ್ದಾರ್ ನೆನೆಸಿಕೊಂಡ್ರು ಆ ಎತ್ತವನ್ನು ಸೋಲಿಸಿ ಕಡೆ ಕಿತ್ತು ತಂದಿದ್ದಾವೆ. ಮೈದುನ, ನೀನು ಯಾವಾಗಲೂ ಗೆಲುವಿನ ಸರ್ದಾರನ ಆಗ್ಬೇಕೆನ್ನೋದೇ ನಿನ್ನ ಅತ್ತಿಗೆ ಆಸೆ ಕಣಪ್ಪ. ಅತ್ತಿಗೆ, ಆ ನಿನ್ನ ಆಶಾಗೋಪುರದ ಕನಸನ್ನು ನನಸನ್ನಾಗಿ ಮಾಡುತ್ತೇನೆ. ಅದಕ್ಕೆ ಯಾವ ಕಟಕ ಶ್ರೀಮಂತನೇನಾದರೂ ಅಡ್ಡ ಬಂದರೆ ಅವನನ್ನು ಅಡ್ಡಡ್ಡ ಕಡಿದು ಹಾಕಿ ಕೈಲಾಸಕ್ಕೆ ಕಳಿಸುತ್ತಾನೆ ಈ ನಿನ್ನ ಮೈದುನ ಜಮದಗ್ನಿ. ಅಣ್ಣ, ಒಂದು ವೇಳೆ ಯಾವನಾದರೂ ಕೆಟ್ಟ ಹಂದಿ ನನ್ನ ಮಗ ನಮ್ಮ ಮನೆ ಕಡೆಗೆ ಹೊರಳಿ ನೋಡಿ ಕೈ ಮಾಡಿ ತೋರಿಸಿ ಕೆಟ್ಟ ನುಡಿಗಳಾಡಿದರೆ ಹೇಗಣ್ಣ? ಏನು ಮಾತನಾಡುತ್ತಿರುವ ಸಂಪತ್? ಸಮರಕ್ಕೆ ಸಿದ್ಧನಾಗಿ ನಿಂತಿರುವ ಈ ನಿನ್ನ ಅಣ್ಣನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವ ಕಟುಕ ಶ್ರೀಮಂತನೇನಾದರೂ ನಮ್ಮ ಮಣಿತನಕ್ಕೆ ಕೈ ಮಾಡಿದ್ದೆ ಆದರೆ ಅವನು ಕೈಲಾಸಕ್ಕೆ ಕಣ್ಣು ಕಿತ್ತು ಕೋಳಿಗೆ ಹಾಕುತ್ತಾನೆ. ನಮಗೆ ಕೆಟ್ಟ ನುಡಿಗಳ ಆಡಿದ ಕುಣ್ಣಿ ಸುರಲೋಕದ ಸೂರನಾಗಿದ್ದರು ಅವನು ನಾಲಿಗೆಯನ್ನು ಕತ್ತರಿಸಿ ನಾಯಿನರಿಗಳಿಗೆ ಹಾಕುತ್ತಾನೆ. ಅಷ್ಟೇ ಅಲ್ಲ, ಈ ಜಗದಲ್ಲಿ ನಾವೇ ಗಂಡುಗಲಿಗಳಿಂದ ಮೆರೆಯುತ್ತಿರೋ ಸೊಕ್ಕಿನ ಶ್ರೀಮಂತರ ಪಾಲಿಗೆ ನಾನು ಕರಿ ಕಾಳಿಂಗ ಸರ್ಪನಾಗಿ ನಾನಿಲ್ಲದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ ಕರುನಾಡ ಹುಂಬ ಜಮದಗ್ನಿನೇ ಅಲ್ಲ. ಸೋದರ, ಒಂದು ವೇಳೆ ನಮ್ಮ ಮೂವರ ಒಗಟನ್ನು ಮುರಿದು ನಮ್ಮ ಮನೆ ಮಸನ ಮಾಡಬೇಕೆಂದು ಪಣ ತೊಟ್ಟು ನಿಂತಿರುವ ದೇಸಾಯಿಗೌಡನ ಕಪಿಮುಷ್ಟಿಯಲ್ಲಿ ಶೇಕು ಎಲ್ಲಿ ನಮ್ಮ ಸುಂದರವಾದ ಮಣಿತಾಣ ಒಡಿದು ಚೂರು ಚೂರಾಯಿತೆಂದು ನನ್ನ ಮನ ಕೊರಗುತ್ತಿದೆ ಸೋದರ, ನನ್ನ ಮನ ಕೊರಗುತ್ತಿದೆ. ಅಣ್ಣ, ಆ ದೇಸಾಯಿಗೌಡನಿಗೆ ಹೆದರಿ ಕೊರಗದಿರಣ್ಣ, ಕೊರಗಿ ಸಣ್ಣಾಗದಿರು. ಜೋಡುಲಿಗಳಂತೆ ನಿನ್ನ ತಮ್ಮಂದಿರು ಇನ್ನೂ ಜೀವಂತವಾಗಿರುವಾಗ ನಿನಗೇಕ ಭಯಣ? ನಿನ್ನದೊಂದು ಕೂದಲ ಕುಂಚಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಬಂಡಾಯ ಬಿಸಿ ಬರುವ ಆ ದೇಸಾಯಿಗೌಡನನ್ನು ಬುಡ ನೋಡಿ ಕಡಿದು ಹಾಕಿ ಗೌಡರ ಗದ್ದಲದಲ್ಲಿ ಗೆಲುವಿನ ಸರ್ದಾರ ನಾನಾಗಿ ನಿಲ್ಲುವೆ ಈ ಸಮಾಜದ ಎದುರು. ಅಣ್ಣ, ಆ ಪರಮೇಶ್ವರನ ಹೆಂಡತಿ ಪಾರ್ವತಿ ಅಷ್ಟೇ, ಗಂಗಾ ಮಾತೆಯ ಅಷ್ಟೇ ಪವಿತ್ರವಾಗಿರುವ ಈ ನಮ್ಮ ಮನೆ ಮಹಾಲಕ್ಷ್ಮಿ ಸಾಧ್ವಿಯಾದ ಈ ನಮ್ಮ ಅತ್ತಿಗೆಗೆ ಸಾಧ್ವಿಯ ಸತ್ಪರೀಕ್ಷೆಯ ದುರ್ಗತೆ ಬಂದರೆ ಹೇಗಣ್ಣ? ಇವಳು ಹಂತಿಂತ ಅತ್ತಿಗೆ ಅಲ್ಲ ಸೋದರ, ಸತ್ತ ಗಂಡನನ್ನೇ ಮರಳಿ ಪಡೆದ ಸತಿ ಸಾವಿತ್ರಿ, ರಡ್ಡಿಯ ಕುಲದ ನಿವಾರಿಣಿ, ಹೇಮರಡ್ಡಿ ಮಲ್ಲಮ್ಮ. ಹೆತ್ತ ಮಗನನ್ನೇ ತುಂಡು ತುಂಡಾಗಿ ಕತ್ತರಿಸಿದರು. ತನ್ನ ಶೀಲವನ್ನೇ ಕಳೆದುಕೊಳ್ಳದೆ ಆ ಕಡ್ಲಿಮಟ್ಟಿ ಕಾಶಿಬಾಯಿ, ಸಂತ ಸಕುಬಾಯಿ ಅಂತೆ ಸಾಧ್ವಿ ಈ ನನ್ನ ಅತ್ತಿಗೆಗೆ ಸಾಧ್ವಿ ಸತ್ ಪರೀಕ್ಷೆ ಬಂದರೆ ಸರ್ಪಕಿರಿ ಸರ್ಪ ಸಾಗರದಲ್ಲಿ ಸಾಗಿ ಸರ್ಪದ ಹುತ್ತದಲ್ಲಿ ಹುತ್ತದಲ್ಲಿ ಕೈ ಇಟ್ಟು ಮುತ್ತೈದೆಯಾಗಿ ಬಾಳ್ತಾಳೆ ಈ ಸಮಾಜದಲ್ಲಿ.
ಮೈಥುನ, ನನ್ನ ಮೇಲೆ ನೀವಿಟ್ಟಿರುವ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ನಾನೆಂದಿಗೂ ದ್ರೋಹ ಬಗೆಯುವುದಿಲ್ಲಪ್ಪ, ಎಂದಿಗೂ ದ್ರೋಹ ಬಗೆಯುವುದಿಲ್ಲ. ಸರಿ ಬನ್ನಿ, ತುಂಬ ಹೊತ್ತಾಯಿತು, ಮೊದಲು ಎಲ್ಲರೂ ಸರಿ ಊಟ ಮಾಡೋಣ. ಅತ್ತಿಗೆ, ಅಣ್ಣ ತಮ್ಮಂದಿರು ಒಟ್ಟಾಗಿ ಸೇರಿದ ಈ ಸಂತೋಷ ಸಂಭ್ರಮದಲ್ಲಿ ರೇಷನಲ್ಲಿ ಗೆದ್ದು ಬಂದ ಬಹುಮಾನವನ್ನು ಅಣ್ಣನ ಕೈಗೆ ಕೊಡುವುದನ್ನೇ ಮರೆತು ಬಿಟ್ಟೆ. ಹಾ ಅಣ್ಣ, ತೆಗೆದುಕೋ ಈ ಸಲದ ಬಹುಮಾನವನ್ನು, ಒಂದು ಬೆಳ್ಳಿ ಕಪ್ ಹಾಗೂ ರಾಯಲ್ ಎನ್ಫೀಲ್ಡ್ ಗಾಡಿಯನ್ನು. ಸೋದರ, ನನ್ನ ಕೈಯಲ್ಲಿ ಬೇಡಪ್ಪ, ಅಲ್ಲೇ ದೇವರ ಮುಂದೆ ಇಟ್ಟು ಬಿಡು. ಯಾಕಣ್ಣ, ಈ ನಿನ್ನ ತಮ್ಮ ರೇಷನಲ್ಲಿ ಗೆದ್ದು ಬಂದಿದ್ದು ನನಗೆ ಸಂತೋಷವಿಲ್ಲೇನು? ಸಂತೋಷವಿಲ್ಲವೆಂದು ಯಾವ ಮನಸ್ಸಿನಿಂದ ಹೇಳಲಪ್ಪ, ನನಗೆ ತುಂಬಾ ಸಂತೋಷವಿದೆ. ಆದರೆ ಅಣ್ಣ, ಆದರೆ ಎಂಬುವ ನಿಟ್ಟು ಸಿರಿಯಕ್ಕಣ್ಣ, ಸಂಕೋಚ ಪಡೆದ ತೆಗೆದುಕೊಂಡು ಬಿಡಣ್ಣ ಆ ಅಣ್ಣ ಗೆದ್ದು ತಂದಿರೋ ಬಹುಮಾನವನ್ನು. ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದರೇನಣ್ಣ ನಿನ್ನ ಮಾತಿನ ಅರ್ಥ? ಸಂಪತ್, ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ. ಅಣ್ಣ, ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ನಿನ್ನ ತಲೆ ಕಡಿತೀನಂದ ಬಗಳಿದನ, ಇಲ್ಲ ನಿನ್ನ ರಕ್ತ ಕುಡಿತೀನಂದ ಬಗಳಿದನ. ಅಣ್ಣ, ಜೋಡಿ ಹುಲಿಗಳಂತೆ ಈ ನಿನ್ನ ತಮ್ಮಂದಿರ ಜೊತೆಯಾಗಿ ಇರುವಾಗ ಭಯ ಪಡೆದೆ ಹೇಳಣ್ಣ ಏನಾಯ್ತೆಂದು. ಮೌನವಾಗಿ ನಿಲ್ಲಬೇಡಣ್ಣ ಈ ವಿಷಯದಲ್ಲಿ. ಅತ್ತಿಗೆ, ನೀವಾದ್ರೂ ಹೇಳಿ ನಿಜ ಸಂಗತಿಯನ್ನು. ಮೈದುನ, ಅದು ಶಬರಿ, ನುಡಿಯದಿರು ಶಬರಿ, ನನ್ನ ತಮ್ಮಂದಿರ ಮುಂದೆ ಆ ನಿಜ ಸಂಗತಿಯನ್ನು. ಅತ್ತಿಗೆ, ನೀವೀಗ ಆ ನಿಜ ಸಂಗತಿಯ ನುಡಿಯದಿದ್ದರೆ ದಿನಾಲು ಪೂಜಿಸುತ್ತಿರುವ ಮಾರುತೇಶ್ವರನ ಆಣೆಯಾದಿತ್ತು. ಮೈದುನ, ಅತ್ತಿಗೆ, ಸಂಕೋಚ ಪಡೆದೆ ಹೇಳಿಬಿಡು ಅತ್ತಿಗೆ ಏನಾಯ್ತೆಂದು. ಮೈದುನ, ಆ ದೇಸಾಯಿ ಗೌಡ ತನ್ನ ಆಳುಗಳ ಜೊತೆಗೆ ಸೇರಿಕೊಂಡು ನಮ್ಮ ಊರು ಮುಂದಿರೋ 10 ಎಕರೆ ಹತ್ತಿ ಬೆಳೆಯನ್ನು ಎಲ್ಲವನ್ನು ಹೊರಗೆ ನಾಶ ಮಾಡಿದಾನಪ್ಪ, ನಾಶ ಮಾಡಿದ್ದಾನೆ. ಲೇ ಮಗನೇ ದೇಸಾಯಿ ಗೌಡ, ನಾನೆಲ್ಲದ ಸಮಯ ಸಾಧಿಸಿ ನನ್ನ ವರಲಕ್ಷ್ಮಿ ಹತ್ತಿ ಬೆಳೆ ಹರಿಗೆ ನಾಶ ಮಾಡಿದಿಲ್ಲ. ಆರಾಮ್ ಕೊರಣ ಮಗನೇ. ಅಣ್ಣ, ಈಗಲೇ ಆ ದೇಸಾಯಿ ಗೌಡನ ಕಡಿದು ರಕ್ತದ ಸಾಗರದಲ್ಲಿ ಸಾಗಿಸಿ ಬರುತ್ತೇನೆ. ನಿನ್ನ ಸೋದರ ನಿಲ್ಲು, ಮುಂದೆ ಕಾಲ ಬಂದಾಗ ನೋಡಿಕೊಂಡರಾಯ್ತು. ನೀನು ಸ್ವಲ್ಪ ಸಮಾಧಾನ ತಂದುಕೋ. ಹೇಗೆ ಸಮಾಧಾನ ತಂದುಕೊಳ್ಳಲಣ್ಣ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಆ ದೇಸಾಯಿ ಗೌಡನ ದರ್ಪವನ್ನು ಅಡಗಿಸಿ ದಪನ ಮಾಡಿ ದರ್ಪ ಮೆಟ್ಟಿದ ದೊರೆ ನಾನಾಗಿ ನನ್ನ ಹೊಟ್ಟೆಯಲ್ಲಿರುವ ಶೇಡಿನ ಕೆಂಡವನ್ನು ನಿಂದಿಸಿಕೊಂಡಾಗಲಿ ನನ್ನ ಆತ್ಮಕ್ಕೆ ಶಾಂತಿ. ಬಿಟ್ಟು ಬಿಡಣ್ಣ, ತಡೆಯಬೇಡಣ್ಣ. ನಾನು ಮೈದುನ, ಸಿಟ್ಟು ಸುಟ್ಟಿತು, ಶಾಂತಿ ಕೊಟ್ಟಿತು, ಸೇಡು ಬಾಳಿಗೊಂದು ಕೇಡು. ನಿಮ್ಮ ಅಣ್ಣನವ್ರು ಹೇಳುವ ಮಾತನ್ನ ಸ್ವಲ್ಪ ಕೇಳಪ್ಪ. ನೀನು ಆಡುವ ಮಾತನ್ನು ಕೇಳ್ತಾ ಇದ್ರಿ ನನಗೆ ಯಾಕೋ ತುಂಬಾ ಭಯವಾಗ್ತಿದೆ. ಯಾಕತ್ತಿಗೆ, ನಿಮಗೂ ಈ ನಿನ್ನ ಮೈದುನ ಮೇಲೆ ಅನುಮಾನವೇ? ಹಿಂಡು ಕುರಿ ಹಾಲನ್ನೇ ಕುಡಿದು ಗಂಡುಗಲಿ ಸಂಗೊಳ್ಳಿ ರಾಯಣ್ಣಂತೆ ಕೆಚ್ಚದೆ ಈ ನಿನ್ನ ಮೈದುನ ಇರುವಾಗ ನಿಮಗೇಕೆ ಭಯ? ಭಯದ ಭೀತಿ ಎಣ್ಣೆ ಹರಿಯದು ಬಗೆದು ತರುವೆ ಆ ದೇಸಾಯಿ ರುಂಡವಣ್ಣ. ಸೋದರ, ಆ ದೇಸಾಯಿ ಗೌಡನೊಬ್ಬ ಸಾಕಷ್ಟು ಹಣವಿದ್ದ ಹಣವಂತ, ಮೇಲಾಗಿ ದುಷ್ಟ. ಅವನನ್ನು ವಿರೋಧಿಸೋದು ಬಡವರಾದ ನಮಗೆ ಸರಿಯಲ್ಲಪ್ಪ, ಸರಿಯಲ್ಲ. ಅಣ್ಣ, ನಿನಗೂ ಈ ನಿನ್ನ ತಮ್ಮನ ಮೇಲೆ ಸಂಶಯ ಯಾಕಣ್ಣ? ಆ ದೇಸಾಯಿ ಗೌಡನ ಬಳಿ ಹಣ ಇದ್ದರೆ ಆ ದೇಸಾಯಿ ಗೌಡನನ್ನು ಹೊರತು ಹದ್ದಿಗೆ ಹಾಕಿಸ್ತು ಶಕ್ತಿ ನಿನ್ನ ತಮ್ಮನ ತೋಳತ್ತೆ ಕೇಳಿದರಣ್ಣ. ಅವನು ದುಷ್ಟನಾದರೆ ನಾನು ದುಷ್ಟರ ಸಂಹಾರಕ, ಶಿಷ್ಟರ ಪರಿಪಾಲಕ, ದುಷ್ಟರಿಗೆ ಮಹಾದುಷ್ಟ ನಾನಾಗಿ ಕಿರಾತಕನಾಗಿ ಕಡಿದು ತರುವೆ. ನೋಡಪ್ಪ, ನಮ್ಮ ಮಾತನ್ನು ಮೀರಿ ನಿನ್ನ ಛಲವನ್ನು ಸಾಧಿಸಲು ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ಯಾ ಆದ್ರೆ ನಿನಗೆ ನಿನ್ನ ಅತ್ತಿಗೆ ಮೇಲೆ ಆನೆ ಆಗಿದೆ. ಅತ್ತಿಗೆ, ಕರುಣೆ ಎಂಬ ಕರುಳಿನ ಬಳ್ಳಿಯನ್ನು ಕಟ್ಟಿ ಹಾಕಿ
ಹೇಡಿಯಾಗಿ ಮಾಡಬೇಡಮ್ಮ ಈ ನಿನ್ನ ಮೈದುನನನ್ನು. ಹೇಡಿಯಾಗಿ ಮಾಡಬೇಡಮ್ಮ ಈ ನಿನ್ನ ಮೈದುನನನ್ನು. ಸೋದರ ಜಮದಗ್ನಿ ಸಂಪತ್, ಈ ನಿಮ್ಮ ಅಣ್ಣ ಅತ್ತಿಗೆರ ಮದುವೆ ಆಗಿ 8 ವರ್ಷ ಮುಗಿಸಿ 9ನೇ ವರ್ಷಕ್ಕೆ ಕಾಲಿಡೋ ಹೊಸ ದಿನ. ನಿಮ್ಮ ಅತ್ತಿಗೆ ಬಿಸಿ ಬಿಸಿಯಾಗಿ ಸಿಹಿ ಅಡಿಗೆ ಮಾಡಿದ್ದಾಳೆ. ನಡೀರಿ ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ, ಊಟಕ್ಕಿಂತ ಮುಂಚೆ ನೀವು 8ನೇ ವರ್ಷ ಕಳೆದು 9ನೇ